ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಕಿತ ಆರೋಪಿಯು ಬೆಂಗಳೂರಿನಿಂದ ಹುಬ್ಬಳ್ಳಿ ಮತ್ತು ಹುಬ್ಬಳ್ಳಿಯಿಂದ ಕಲಬುರಗಿಗೆ ಆಗಮಿಸಿರುವ ಶಂಕೆಯ ಹಿನ್ನೆಲೆಯಲ್ಲಿ ಇಂದು NIA ತಂಡದವರು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣಗಳಲ್ಲಿ ತಮ್ಮ ಶೋಧ ಕಾರ್ಯ ಮುಂದುವರಿಸಿದರು. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ಹೊಸ ಬಸ್ ನಿಲ್ದಾಣದಲ್ಲೇ ಮಾರ್ಚ್ 1ರ ರಾತ್ರಿ 9 ಗಂಟೆ ಸುಮಾರಿಗೆ ಶಂಕಿತ ಉಗ್ರನು ಓಡಾಡಿದ್ದ ಜಾಡು ಹಿಡಿದ ರಾಷ್ಟ್ರೀಯ ತನಿಖಾ ದಳ NIA ತಂಡ ಇದೀಗ ಕಲಬುರಗಿ ನಗರಕ್ಕೆ ಬಂದು ರೈಲ್ವೆ ನಿಲ್ದಾಣ, ಕೇಂದ್ರ ಬಸ್ ನಿಲ್ದಾಣದಲ್ಲಿನ CCTV ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಕಳೆದ ಮಾರ್ಚ್ 1ರಂದು ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಕೆಲ ಕಾಲ ಓಡಾಡಿರುವ ಶಂಕಿತ ಉಗ್ರ ನಂತರ ಆಟೋ ಹತ್ತಿ ಹೋಗಿದ್ದಾನೆ. ಹೀಗಾಗಿ ಆಟೋ ಚಾಲಕನನ್ನು NIA ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಬಳ್ಳಾರಿ ನಗರದ ರಾಯಲ್ ಸರ್ಕಲ್ ಮುಖಾಂತರ ಕೌಲ್ ಬಜಾರ್ಗೆ ಬಾಂಬರ್ ಹೋಗಿದ್ದಾನೆ. ಲೈಟ್ ಬ್ಲೂ ಕಲರ್ ಟಿ ಶರ್ಟ್, ಬ್ಲಾಕ್ ಪ್ಯಾಂಟ್, ಬ್ಲಾಕ್ ಬ್ಯಾಗ್, ಮುಖಕ್ಕೆ ಮಾಸ್ಕ್, ಕೈಯಲ್ಲಿ ವಾಚ್, ನೀಲಿ ಮತ್ತು ಬಿಳಿ ಮಿಶ್ರಿತ ಶೂ ಅನ್ನ ಬಾಂಬರ್ ಹಾಕಿದ್ದಾನೆ. ಬಾಂಬ್ ಸ್ಫೋಟಿಸಿದ ಶಂಕಿತ ಉಗ್ರ ಬಳ್ಳಾರಿಯಿಂದ ಕಲಬುರಗಿಗೆ ಬಸ್ ಮೂಲಕ ಬಂದು ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಳಿದು ಆಟೋ ಮೂಲಕ ರೈಲು ನಿಲ್ದಾಣಕ್ಕೆ ಬಂದು ಇಲ್ಲಿಂದ ಮತ್ತೆ ಬೇರೆಡೆಗೆ ಸಂಚರಿಸಿದ್ದಾನೆ ಎಂಬ ಅನುಮಾನದ ಜಾಡು ಹಿಡಿದ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳ ತಂಡ ಇಂದು ಕಲಬುರಗಿ ನಗರಕ್ಕೆ ಆಗಮಿಸಿ ಮೊದಲು ಕೇಂದ್ರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ CCTV ದೃಶ್ಯಾವಳಿಗಳನ್ನು ಪರಿಶೀಲಿಸಿ ನಂತರ ಅದನ್ನು ಬೆನ್ನಟ್ಟಿದ NIA ಅಧಿಕಾರಿಗಳ ತಂಡ ನೇರವಾಗಿ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲ್ವೆ ನಿಲ್ದಾಣದಲ್ಲಿ ಇರುವ RPI ಕಚೇರಿ CCTV ಕಂಟ್ರೋಲ್ ಕೋಣೆಯಲ್ಲಿನ CCTV ದೃಶ್ಯಾವಳಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಬಳ್ಳಾರಿಯಲ್ಲಿ ಕಾಣಿಸಿಕೊಂಡಿದ್ದ ಶಂಕಿತ ಉಗ್ರ ಇದೀಗ ಅಲ್ಲಿಂದ ಕಲಬುರಗಿ ನಗರಕ್ಕೆ ಬಂದಿರುವ ಶಂಕೆಯಿಂದಾಗಿ ತನಿಖೆಯನ್ನು ತೀವ್ರಗೊಳಿಸಿದ NIA ತಂಡ ಕಲಬುರಗಿಯ ವಿವಿಧೆಡೆಯಲ್ಲಿ ಶಂಕಿತ ಸಂಚರಿಸಿರುವ ಕುರಿತು ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯ ಹತ್ತಿರ ಬಸ್ ಸ್ಟಾಪ್ ನಲ್ಲಿ ದೊರೆತಿದ್ದ ಬ್ಯಾಗಿನಿಂದ ಆತಂಕಗೊಂಡಿದ್ದ ಜನರು ಇದೀಗ ಕಲಬುರಗಿ ನಗರಕ್ಕೆ ಶಂಕಿತ ಉಗ್ರ ಬಂದಿದ್ದಾನೆ ಎಂಬ ಸುದ್ದಿಯಿಂದ ಮತ್ತಷ್ಟು ಆತಂಕಕ್ಕೆ ಈಡಾಗಿದ್ದಾರೆ ಎಂಬ ಮಾತು ಕೇಳಿಬರುತ್ತಿದೆ. ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ NIA ತಂಡ ಬಳ್ಳಾರಿ ಮೂಲದ ಮಿನಾಸ್ ಅಲಿಯಾಸ್ ಸುಲೇಮಾನ್, ಬಳ್ಳಾರಿಯ ಸೈಯದ್ ಸಮೀರ್, ಮುಂಬೈನ ಅನಾಸ್ ಇಕ್ಬಾಲ್ ಶೇಖ್ ಹಾಗೂ ದೆಹಲಿಯ ಶಾನ್ ರೆಹಮಾನ್ ಅಲಿಯಾಸ್ ಹುಸೇನ್ ಎಂಬ 4ವರನ್ನು ವಶಕ್ಕೆ ಪಡೆದ NIA ರಾಮೇಶ್ವರಂ ಕೆಫೆಯ ಸ್ಫೋಟದಲ್ಲಿ ಇವರ ಪಾತ್ರ ಇತ್ತ ಎಂಬ ವಿಚಾರಣೆ ಆರಂಭಿಸಿದೆ. ಸದ್ಯ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಸ್ಫೋಟಕ್ಕೆ ಬಳಸಿದ ವಸ್ತುಗಳು ಹಾಗೂ ಈ ಹಿಂದೆ ದಾಳಿಯ ವೇಳೆ ವಶಕ್ಕೆ ಪಡೆದಿದ್ದ ಸ್ಫೋಟಕ ವಸ್ತುಗಳ ಸಾಮ್ಯತೆ ಇದ್ದು ಬಳ್ಳಾರಿ ಮಾಡ್ಯೂಲ್ನ ಸದಸ್ಯನೇ ಈ ಕೃತ್ಯ ಎಸಗಿದ್ದಾನಾ ಎಂಬ ಅನುಮಾನದಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ. ಸೈಯದ್ ಸಮೀರ್ ಮಿನಾಜ್ ಅಲಿಯಾಸ್ ಸುಲೇಮಾನನ ಸಹಚರ ಆಗಿದ್ದ. ಕಳೆದ ಅಕ್ಟೋಬರ್ನಲ್ಲಿ ರಸಗೊಬ್ಬರ ಅಂಗಡಿಯೊಂದರಲ್ಲಿ 1 kg ಅಮೋನಿಯಂ ನೈಟ್ರೇಟ್ ಖರೀದಿಸಿದ್ದರು. ಸ್ಫೋಟಕ್ಕೆ ಈ ವಸ್ತುವನ್ನು ಬಳಸಲಾಗುತ್ತದೆ. ಬಳ್ಳಾರಿಯ ಕೌಲ್ ಬಜಾರ್ನಲ್ಲಿ ಇರುವ ಶಾಪ್ ನಲ್ಲಿ ಅಮೋನಿಯಂ ನೈಟ್ರೇಟ್ ಖರೀದಿಸಿದ್ದರು. ಹೀಗಾಗಿ ಕೌಲ್ ಬಜಾರ್ನಲ್ಲೇ ಬೀಡು ಬಿಟ್ಟಿರುವ NIA ತಂಡ 10 ಶಾಪ್ಗಳಲ್ಲಿ ವಿಚಾರಣೆ ಮಾಡುತ್ತಿದೆ. ಸಮೀರ್ ಹಾಗೂ ಸುಲೇಮಾನ್ ಹಿಸ್ಟರಿ ಭಯಾನಕವಾಗಿದೆ ಎಂದು ಹೇಳಲಾಗುತ್ತಿದೆ. ಮಹಾಶಿವರಾತ್ರಿಯ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಸುಕ್ಷೇತ್ರ ಯಾನಾಗುಂದಿಯ ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಮಹಾಪೂಜೆಯನ್ನು ನೆರವೇರಿಸಲಾಯಿತು.
ಮಹಾಶಿವರಾತ್ರಿಯ ಅಂಗವಾಗಿ ಯಾನಗುಂದಿ ಮಾಣಿಕೇಶ್ವರಿ ಸನ್ನಿಧಿಯಲ್ಲಿ ಮಹಾಪೂಜೆಯನ್ನ ಮಾಡಲಾಯಿತು. ಆಂಧ್ರ ಗಡಿಭಾಗದ ಸೇಡಂ ತಾಲೂಕಿನ ಯಾನಗುಂದಿ ಗ್ರಾಮದ ನಂದೀಶ್ವರ ಬೆಟ್ಟದಲ್ಲಿ ಶಿವಮಂದಿರ ಹಾಗೂ ರೂಪರಹಿತ ಮಾತಾ ಮಾಣಿಕೇಶ್ವರಿ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಪ್ರಧಾನ ಅರ್ಚಕರಾದ ಶಿವಯ್ಯ ಸ್ವಾಮಿ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ, ಪಾದಪೂಜೆ, ರುದ್ರಾಭಿಷೇಕ ಮತ್ತು ಮಹಾಮಂಗಳಾರತಿ ನಡೆದವು. ಉರಿ ಬಿಸಿಲು ಲೆಕ್ಕಿಸದೆ ಭಕ್ತಗಣ ಸರದಿ ಸಾಲಿನಲ್ಲಿ ನಿಂತು ಮಾತಾಜಿಯವರ ದರ್ಶನ ಪಡೆದು ಪುನೀತರಾದರು. ಬಂದಂತಹ ಭಕ್ತಾದಿಗಳಿಗೆ ಕುಡಿಯುವ ನೀರು ಹಾಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ದಕ್ಷಿಣ ಭಾರತದ ಅರ್ಚಕ ಮಂಡಳಿಯ ಪ್ರಮುಖರಾದ ಮಾರ್ತಂಡ ದೇಶಪಾಂಡೆ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಬೀದರ್ನ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜ್ಞಾನೇಶ್ವರ್ ಯಾದವ್, ಅಹಿಂಸಾ ಯೋಗೀಶ್ವರ ವೀರಧರ್ಮಜ ಮಾತಾಜಿ ಟ್ರಸ್ಟಿನ ಸದಸ್ಯರು ಹಾಗೂ ನಿವೃತ್ತ ಡಿವೈಎಸ್ಪಿ ಸಿದ್ದರಾಮಪ್ಪ ಸಣ್ಣೂರ್ಕರ್, ಯಾದಗಿರಿ ರೈಲ್ವೆ ಸಲಹಾ ಸಮಿತಿಯ ಸದಸ್ಯರಾದ ಹನುಮಂತ ಮಡ್ಡಿ, ಪತ್ರಕರ್ತರಾದ ಭೀಮಾಶಂಕರ್ ಫಿರೋಜಾಬಾದ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅವರಾಧ ವಲಯದ ಅಧ್ಯಕ್ಷರಾದ ಸೂರ್ಯಕಾಂತ್ ಅವರಾದಿ, ಬಿಜೆಪಿಯ ಮುಖಂಡರಾದ ಪರ್ವತರೆಡ್ಡಿ ನಾಮವಾರ್, ಭೀಮರಾಯ್ ನಾಟಿಕಾರ್, ನರಸಪ್ಪ ಸೇರಿದಂತೆ ಆಂಧ್ರ, ತೆಲಂಗಾಣ, ಕೇರಳ, ಮಹಾರಾಷ್ಟ್ರ ರಾಜ್ಯಗಳಿಂದ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ಶ್ರೀ ಜಗದ್ಗುರು ಕೋಟಿಲಿಂಗೇಶ್ವರ ವೀರಧರ್ಮಜ ಮಾತಾ ಸಂಪೂರ್ಣ ಕುಟುಂಬ ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಜಗದ್ಗುರು ಸಂಪೂರ್ಣ ಅನುಗ್ರಹ ಸಿದ್ಧರ್ಥಂ ಅಧ್ಯ ಮಧುವಾನಿರ್ವಾಣಾರ್ಥಂ ಅತ್ಯ ಕನಿಷ್ಠಮಾನಾದೋ ನಿರ್ವಿಘ್ನೇನ ಜೀವಹಿಂಸ ನಿವಾರಣಾರ್ಥಂ ಶ್ರೀ ಲೋಕ ಕಲ್ಯಾಣಾರ್ಥಂ ಶ್ರೀ ಜಗದ್ಗುರು ಕೋಟಿಲಿಂಗೇಶ್ವರ ಸ್ವಾಮಿ ದಿವ್ಯ ದರ್ಶನ ಫಲ ಸಿದ್ಧರ್ಥಂ ಶ್ರೀ ಮಹಾಶಿವರಾತ್ರಿ ಪರ್ವದಿನೇ ಏಕಾದಶ ರುದ್ರಾಭಿಷೇಕ ಪೂಜಾಂಚ ಕರ್ಮ ಕರಿಷ್ಯೆ ಇತಿ ಸಂಕಲ್ಪ್ಯ ಉದಮಾಚದಾನ್ ದುರ್ಯೋಧನವಾದ್ಯೆ ಶಿವ್ಯ ಅಸರಾಚಾರ್ಯ ಓಂ ಕಲಶ ಸಮಗೆ ರುದ್ರಕಂಡೆ ವಿಷ್ಣುಜಾರಜ ಗೋರೆ ರಂದರಿತೋ ಬ್ರಹ್ಮಮಧ್ಯೇವ ದುರ್ಗಾದುಗ ಉಚ್ಯೋದಯ ಸರ್ವೇ ಸಪ್ತಕ್ಕೆ ಭಾವಸುಂದರ ಋಗ್ವೇ ಲೋಕೆ ಸರ್ವೇನ ಸಾಮವೇ ವೇದಗಣ ಅಂಗೇ ಜೇತ ಸರ್ವೇ ಗಣಜ ಮೃಗಾಜ ಗಾಯತೆ ದೇವ ಗಾಯತೆ ಶಾಂತಿ ವೈಶೇಕಯುಧ ಆಯಾನ ರೋಮಜಾಂತರ ಸಂಗೀರ್ಣಕ್ಷೇಕಾರಯ ಗಂಗೆ ದೇವೇ ದೇವ ಗೋರ ವೈದರ್ಭೆ ನರ್ಮನೆ ಶುದ್ಧಕಾರಿಣಿ ವಿಕ್ಷಯೇಂದ್ರ ಸತ್ಯ ಸತ್ಯೇಕ ಅಪವಿತ್ರ ಪವಿತ್ರಾದರಾವಸ್ತಾಂಗಂದೋ ವಿವಹ ಯಸ್ಮನೆ ದೇವದೇವೇಶಂ ಧರಾಶಾಭ್ಯಂತರ ಶುಚಿ ಪ್ರಥಮತಃ ಮಹಾಗಣಾಧಿಪತಿ ಪೂಜಾಂಚ ಕರಿಷ್ಯೆ ಆವಾಹಯಾಮಿ ಆವಾಹಿತೋ सत्यम अस्मि अवत्वम् अववक्तारम् अवश्रोतारम् अवधातारम् अवधातारम् अवामोदानोशिष्यम् अवमस्यातात् अवपरस्तात् अवत्तरातात् अवदक्षिणातात् अवचोद्वातात् अवादरातात् सर्वतो ॐ गङ्गावने ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶ್ವದ ಮಹಾನ್ ಶಕ್ತಿ ಮಹಿಳೆ ಎಂದು ಪ್ರೊಫೆಸರ್ ಯಶವಂತರಾಯ ಅಷ್ಟಗಿಯವರು ಬಣ್ಣಿಸಿದ್ದಾರೆ. ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರಿಗೆ ಸವಾಲು, ಸಮಸ್ಯೆಗಳು ಹೆಚ್ಚಾಗಿದ್ದು ಅವುಗಳನ್ನು ಎದುರಿಸಿ ಹಿಂದೆ ನೋಡದೆ ಮುನ್ನಡೆಯುವ ಸಾಮರ್ಥ್ಯ ಅವರುಗಳಿಗೆ ಇರುವ ಕಾರಣ ಮಹಿಳೆ ವಿಶ್ವದ ಮಹಾನ್ ಶಕ್ತಿಯಾಗಿದ್ದಾಳೆ ಎಂದು ಚಿಂತಕ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಯಶವಂತರಾಯ ಅಷ್ಟಗಿ ಅಭಿಪ್ರಾಯಪಟ್ಟಿದ್ದಾರೆ.
ಅವರು ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಇಂದು ಎಲ್ಲಾ ಹೆಣ್ಣು ಮಕ್ಕಳು ವಿದ್ಯೆ ಕಲಿಯುತ್ತಿದ್ದಾರೆ. ಆಧುನಿಕ ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯೆ ನೀಡಿದವರು ಸಾವಿತ್ರಿಬಾಯಿ ಫುಲೆ ಅವರು. ಅನೇಕರ ವಿರೋಧದ ಮಧ್ಯೆಯೂ ಹೆಣ್ಣು ಮಕ್ಕಳಿಗಾಗಿ ಶಾಲೆ ತೆರೆದು ಕಲಿಸಲು ತನ್ನ ಜೀವನ ಮುಡುಪಾಗಿಟ್ಟ ದೇಶದ ಮೊಟ್ಟ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆರವರು. ಇಂದು ಮಹಿಳೆಯರ ಉನ್ನತಿಗಾಗಿ ಹೋರಾಡಿದ ಸಾವಿತ್ರಿಬಾಯಿ ಅವರನ್ನು ಹಾಗೂ ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ತ್ಯಾಗ ಮತ್ತು ತಾಳ್ಮೆ ಎಲ್ಲರೂ ಸ್ಮರಿಸುವ ಅಗತ್ಯವಿದೆ ಎಂದು ಪ್ರೊಫೆಸರ್ ಅಷ್ಟಗಿ ಹೇಳಿದ್ದಾರೆ. ಕರ್ನಾಟಕ ಸಮತಾ ಸೈನಿಕ ದಳದ ವಿಭಾಗೀಯ ಅಧ್ಯಕ್ಷರಾದ ಸಂಜೀವ್ ಟಿ ಮಾಲೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಪರ ಕಾರ್ಯಕ್ರಮಗಳ ಆಯೋಜನೆಯ ಅಗತ್ಯವಿದೆ ಎಂದರು. ಸಾಹಿತಿಗಳಾದ ಧರ್ಮಣ್ಣ ಧನ್ನಿ ಹಾಗೂ ಡಾಕ್ಟರ್ ಕೆ ಗಿರಿಮಲ್ಲ ಮಾತನಾಡಿ ಮಹಿಳಾ ಸಮಾನತೆಗಾಗಿ ಬುದ್ಧ ಬಸವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಹೋರಾಟ ಅನುಪಮವಾದದ್ದು. ಮಹಿಳೆಯರ ಅಭ್ಯುದಯಕ್ಕೆ ಶ್ರಮಿಸಿದ ಇಂತಹ ಮಹಿಳಾವಾದಿಯನ್ನು ನಾವು ಎಂದಿಗೂ ಮರೆಯಬಾರದು ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಂಬೇಡ್ಕರ್ ಸೇನೆಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶೀಲಾ ಗಾಯಕ್ವಾಡ್ ವಹಿಸಿದ್ದರು. ಜೈಶೀಲಾ ಬೋದಲೆ, ಧರ್ಮಣ್ಣ ಕೊನೇಕರ್, ಕೆಎಸ್ಎಸ್ಡಿ ಜಿಲ್ಲಾಧ್ಯಕ್ಷರಾದ ಈರಣ್ಣ ಜಾನೆ, ಜಾನಪದ ಕಲಾವಿದ ಎಂಎನ್ ಸುಗಂಧಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಭಾರತಿಬಾಯಿ ಕಾಂಬಳೆ, ಶಿವಲಿಂಗಮ್ಮ ಸಾವಳಗಿ, ಶಾಂತಾಬಾಯಿ, ಎಸ್ ಯಶೋಧ ಕುಸನೂರ್, ಮಲ್ಲಮ್ಮ ಜಗತಿ, ಕಾವೇರಿ ಗೋರಂಪಳ್ಳಿ, ಶಿವಮೂರ್ತಿ ಬಲಿಚಕ್ರವರ್ತಿ, ಪವನ್ ಧನ್ಕರ್, ಖತಲಪ್ಪ ಕಟ್ಟಿಮನಿ, ಲಲಿತಾಬಾಯಿ ಬಿಲ್ಕಲ್, ಅಪ್ಪಾರಾವ್ ಭಾವಿಮನಿ, ಮಹಾದೇವ್ ನಾಟಿಕರ್, ಮುತ್ತಣ್ಣ ಡೆಂಗಿ, ಮಾರುತಿ ಲೆಂಗಟಿ, ಭರತ್ ಹುಂಡೇಕಾರ್ ಸೇರಿದಂತೆ ಸಂಘಟನೆಯ ಪ್ರಮುಖರು ಕಾರ್ಯಕರ್ತರು ಭಾಗವಹಿಸಿದ್ದರು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳಾ ಸಾಧಕರಾದ ಶಾಂತಾಬಾಯಿ ಎಸ್ ಮಾಲೆ, ಸುಜಾತಾ ಆರ್ ಸೂಗೂರ್, ರಾಜೇಶ್ವರಿ ಶಿವಶರಣಪ್ಪ, ವಿಜಯಲಕ್ಷ್ಮಿ ನರಸಯ್ಯ ಕಲಾಲ್, ಮಹಾದೇವಿ ಎಚ್ ಭೀಮಪುರೆ ಅವರನ್ನು ಸತ್ಕರಿಸಲಾಯಿತು. ಅಪ್ಪಾರಾವ್ ಭಾವಿಮನಿ ನಿರೂಪಿಸಿದರು. ಮಹಾದೇವ್ ನಾಟಿಕಾರ್ ವಂದಿಸಿದರು. ಅವರಿಗೆಲ್ಲರಿಗೂ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಕವಿತೆಯನ್ನು ಬರೀತಾರೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರಷ್ಟೇ ಸಾಕೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರಷ್ಟೇ ಸಾಕೆ. ಹಸುರನುಟ್ಟು ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಳಿಸಿ ಬಯಲು ಹಸುರ ನಗಿಸಿದಾಕೆ. ಮರಗಿಡ ಹೂವು ಮುಂಗುರುಳನು ತಂಗಾಳಿಯ ಬೆರಳ ಸವರಿ ಹಕ್ಕಿ ಗಿಲಕಿ ಹಿಡಿಸಿದಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗನ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರಷ್ಟೇ ಸಾಕೆ ಅನ್ನುವಂಥ ಕವಿ ಜಿ ಎಸ್ ಶಿವರುದ್ರಪ್ಪನವರ ಈ ಸಾಲುಗಳನ್ನ ಉಲ್ಲೇಖ ಮಾಡುತ್ತಾ ಬಹಳ ಸುಂದರವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಮ್ಮ ಸಂಜೀವ್ ಕುಮಾರ್ ಮಾಲೆಯವರು, ಈರಣ್ಣ ಜಾನೆಯವರು ಮತ್ತು ಅವರೆಲ್ಲ ಸಂಘಟಕರು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕುಮಾರಿ ಅಕ್ಷತಾ ಅವರು 21ನೇ ಹುಟ್ಟುಹಬ್ಬ ಅವರು ಗತಿಸಿ ಹೋಗಿ ಸ್ವರ್ಗವಾಸಿಗಳಾಗಿ ಇಷ್ಟು ವರ್ಷ ಆದರೂ ಕೂಡ ತಮ್ಮ ಮಗಳ ಒಂದು ಸವಿನೆನಪಿಗಾಗಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳೆಯರ ಒಂದು ದಿನದ ಅಂಗವಾಗಿ ನಮ್ಮ ಜಾನೆಯವರು ಕೂಡ ಅವರ ಮಗಳ ನೆನಪಿಗಾಗಿ ಒಂದು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಮಹಿಳೆಯರಿಗೆ ಯಾವತ್ತೂ ಕೂಡ ನಾವು ನೈತಿಕ ಬೆಂಬಲ ಕೊಡಬೇಕು. ನಮ್ಮ ಎದುರು ಇದ್ರೂ ಕೂಡ ನಾವು ಅಷ್ಟೇ ಅವರಿಗೆ ಪ್ರೀತಿ ಮಾಡಬೇಕು, ನಮ್ಮಿಂದ ಅವ್ರು ಅಗಲಿದ್ರು ಕೂಡ ನಾವು ಅಷ್ಟೇ ಪ್ರೀತಿ ಮಾಡಬೇಕಂತ ಒಂದು ಪಿತೃವಾತ್ಸಲ್ಯ ಇವತ್ತು ಪುರುಷ ಪ್ರಧಾನವಾಗಿರ್ತಕ್ಕಂಥ ಇಂತಹ ಸಮಾಜದಲ್ಲಿಯೂ ಕೂಡ ಮಹಿಳೆಯರ ಬಗ್ಗೆ ಸಾಕಷ್ಟು ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಸಮತಾ ಸೈನಿಕರ ಎಲ್ಲ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಮಹಿಳೆಯರು ಎಲ್ಲ ರಂಗದಲ್ಲಿ ಅವರು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಅವರು ಕ್ರೀಡಾ ವಿಭಾಗಗಳಾಗಿರ್ಬೋದು, ಎಲ್ಲ ವಿಭಾಗಗಳಲ್ಲಿ ಮಹಿಳೆಯರು ಮುಂದೆ ಬರಬೇಕಂತಕ್ಕಂಥದ್ದು ನಮ್ಮ ಎಲ್ಲ ಭಾರತ ದೇಶ ಅಲ್ಲ ಇಡೀ ವಿಶ್ವದ ಒಂದು ಪ್ರಯತ್ನವಾಗಿದೆ ಬಂಧುಗಳೇ. ಪ್ರತಿ ವರ್ಷ ವಿಶ್ವಸಂಸ್ಥೆ ಈ ಒಂದು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಈ ಮಹಿಳಾ ದಿನಾಚರಣೆ ಮಾಡೋದಕ್ಕೆ ಸ್ವಲ್ಪ ಪೂರ್ವದಲ್ಲಿ ಯಾಕೆ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಆಯಿತು ಅನ್ನಕ್ಕೆ ಸುಮಾರು 15,000 ಮಹಿಳೆಯರು ತಮ್ಮ ಹಕ್ಕಿಗಾಗಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಒಂದು ಹೋರಾಟ ಪ್ರಾರಂಭ ಮಾಡ್ತಾರೆ. ಫೆಬ್ರವರಿ 28ರಂದು ಹೋರಾಟ ಪ್ರಾರಂಭ ಮಾಡಿ ಸುಮಾರು 4 ದಿನ ಹೋರಾಟ ಸಾಗ್ತದೆ. ಆ ಹೋರಾಟ ಸಾಗದ ನಂತರ 1 ವರ್ಷದ ನಂತರ ಅಮೆರಿಕ ಸರ್ಕಾರ ಅವತ್ತು ಆ ದಿನವನ್ನ ಫೆಬ್ರವರಿ 28ರನ್ನ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ ಅವರು ಘೋಷಣೆ ಮಾಡ್ತಾರೆ. ಮುಂದೆ 1917ರಲ್ಲಿ ರಷ್ಯಾದಲ್ಲಿ ಆಹಾರ ಮತ್ತು ಶಾಂತಿಗಾಗಿ ಮಹಿಳೆಯರು ಸಾಕಷ್ಟು ಹೋರಾಟವನ್ನು ಮಾಡಿ ಸುಮಾರು 4-5 ದಿನ ಹೋರಾಟದಲ್ಲಿ ಭಾಗಿಯಾಗ್ತಾರೆ.
ಅವಾಗ ಆ ಇರ್ತಕ್ಕಂಥ ರಷ್ಯಾ ಸರ್ಕಾರ ಬಿದ್ದು ಹೋಗಿ ಹಂಗಾಮಿ ಸರ್ಕಾರ ರಚನೆಯಾಗಿ ಆ ಹಂಗಾಮಿ ಸರ್ಕಾರ ಆ ಮಹಿಳೆಯರಿಗೆ ಆಹಾರ ಮತ್ತು ಶಾಂತಿಯನ್ನ ಕೊಡೋದ್ರ ಮೂಲಕ ಮತ್ತು ಮತದಾನದ ಹಕ್ಕನ್ನು ಕೊಡೋದ್ರ ಮೂಲಕ ಮಾರ್ಚ್ 8ರಂದು ಅಂದ್ರೆ ನಮ್ಗೆ 2 ಕ್ಯಾಲೆಂಡರ್, ಒಂದು ಜೂಲಿಯನ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ, ಇನ್ನೊಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ನಾವು ಅದನ್ನು ಫಾಲೋ ಮಾಡ್ತೀವಿ. ಅದು ಜೂಲಿಯನ್ ಕ್ಯಾಲೆಂಡರ್ ಅದು ಫೆಬ್ರವರಿ 28 ಇದ್ರೆ ಅದು ನಮ್ಮ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಲ್ಲಿ ಮಾರ್ಚ್ 8 ಆಗುತ್ತದೆ. ಹಾಗಾಗಿ ಇವತ್ತು ಮಾರ್ಚ್ 8 ವಿಶ್ವಸಂಸ್ಥೆ 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡೋದು ಶುರು ಮಾಡ್ತಾ ಬಂದಿದ್ದಾರೆ. ಸರಿ ಸುಮಾರು 50 ವರ್ಷ ಆಗ್ತಾ ಇದೆ. ಈ ಒಂದು ಮಹಿಳಾ ದಿನಾಚರಣೆ ಮಾಡುವ ಉದ್ದೇಶ ಮಹಿಳಾ ಸಬಲೀಕರಣ ಆಗಬೇಕು, ಲಿಂಗ ತಾರತಮ್ಯ ಹೋಗಬೇಕು. ಒಂದು ಕಡೆ ದೇವರದಾಸಿ ಮೋನೆ ಹೇಳ್ತಾರೆ, ಮುಖದ ಮೇಲಣ ಮೀಸೆ ಗಡ್ಡಗಳ ಕಂಡೊಡೆ ಗಂಡೆಂಬರು, ಎದೆಯ ಮೇಲಣ ಮಲೆ ಮುಡಿಗಳ ಕಂಡರೆ ಹೆಣ್ಣೆಂಬರು, ಒಳಗೆ ಸೂಸುವ ಅಂತರಾತ್ಮಕ್ಕೆ ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ ಅನ್ನುವಂಥ ಮಾತನ್ನ ಜೇಡರ ದಾಸಿಮಯ್ಯನವರು ಹೇಳ್ತಾರೆ ಬಂಧುಗಳೇ. ಅದಕ್ಕಾಗಿ ನಾವು ಲಿಂಗ ತಾರತಮ್ಯ ಮಾಡಬಾರ್ದು, ಮಹಿಳೆ ಮತ್ತು ಗಂಡು ಹೆಣ್ಣು ಭೇದ ಭಾವ ಮಾಡಬಾರ್ದು. ಮನುಷ್ಯ ತಾನು ಒಂದೇ ಕುಲಂ ಅಂತ ಏನು ಹೇಳ್ತಾರೆ, ಮನುಷ್ಯ ಅಂದ್ರೆ ಒಂದೇ, ನಾವೆಲ್ಲರೂ ಗಂಡು ಹೆಣ್ಣು ಒಂದೇ ಜಾತಿ, ಮನುಷ್ಯ ಜಾತಿ. ಅದರಲ್ಲಿ ಕೀಳು ಮೇಲು ಮಾಡೋದು ಬೇಡ. ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಡಬೇಕು. ಯಾಕಂದ್ರೆ ಹೆಚ್ಚೆಚ್ಚಿಗೆ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥವ್ರು ಈ ರಾಷ್ಟ್ರದಲ್ಲಿ, ಈ ಜಗತ್ತಿನಲ್ಲಿ ಯಾರಾದ್ರೆ ಅದು ಮಹಿಳೆಯರು ಎಲ್ಲಾ ಸವಾಲುಗಳನ್ನು ಮೆಟ್ಟಿ ಇವತ್ತು ನಾವೊಂದು ಒಂದು ಕಂಪನಿ MD ಎಷ್ಟು ಜವಾಬ್ದಾರಿ ಇರ್ತದೋ, ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯೂ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಆ ಒಂದು ಮಹಿಳೆಯನ್ನ ಸಮವಾಗಿ ತೂಗಿಸ್ಕೊಂಡು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋದ್ರ ಮುಖಾಂತರ ತಮ್ಮ ಗಂಡನನ್ನ, ಭಾವ, ಮೈದುನನ್ನ, ಮಕ್ಕಳನ್ನ, ಎಲ್ಲರನ್ನ, ಬಂಧುಗಳನ್ನ ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ಒಬ್ಬ ಸಾಮಾನ್ಯ ಮಹಿಳೆಗೆ ಇರ್ತದೆ. ಅವಳು ಸಾಮಾನ್ಯ ಮಹಿಳೆ ಅಲ್ಲ, ಅವಳು ಅಸಾಮಾನ್ಯ ಮಹಿಳೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗಗಳ ಮೋರ್ಚಾ ಕರ್ನಾಟಕದ ವತಿಯಿಂದ ಸಾಮಾಜಿಕ ಮತ್ತು ಯುವ ಸಮ್ಮೇಳನ ನಡೆಸುತ್ತಿರುವ ಕುರಿತು ಅವಣ್ಣ ಮ್ಯಾಕೇರಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಬಿಜೆಪಿ ಪಕ್ಷದ ರಾಷ್ಟ್ರೀಯ ಆದೇಶದ ಮೇರೆಗೆ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಮತ್ತು OBC ಅಧ್ಯಕ್ಷರಾದಂತಹ ರಘು ಕೌಟಿಲ್ಯರವರ ಸೂಚನೆಯಂತೆ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳು ಗೆಲ್ಲುವ ಸಂಕಲ್ಪಕ್ಕೆ ಪೂರಕವಾಗಿ ಹಿಂದುಳಿದ ವರ್ಗಗಳ ಮತಗಳು ಕ್ರೋಢೀಕರಣಗೊಳಿಸಿ ಬಿಜೆಪಿ ಪರವಾಗಿ ಸರ್ಕಾರ ನೀಡಲು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಕನಿಷ್ಠ 3-4 ಸಾಮಾಜಿಕ ಸಮ್ಮೇಳನ ಮತ್ತು ಲೋಕಸಭೆ ಕ್ಷೇತ್ರವಾರು ಕನಿಷ್ಠ 20 ಯುವ ಸಮ್ಮೇಳನ ಹಮ್ಮಿಕೊಳ್ಳಲು ಗುರಿಯನ್ನು ನೀಡಲಾಗಿದೆ ಎಂದು ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಮೋರ್ಚಾ ಕರ್ನಾಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂಚಾಲಕರಾದ ಅವಣ್ಣ ಮ್ಯಾಕೇರಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ OBC ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಯಮೈನೂರ್, OBC ಮೋರ್ಚಾ ನಗರ ಜಿಲ್ಲಾಧ್ಯಕ್ಷರಾದ ಅರವಿಂದ್ ಪೋದ್ದಾರ್, ಸಾಮಾಜಿಕ ಮತ್ತು ಯುವ ಸಮ್ಮೇಳನದ ಜಿಲ್ಲಾ ಸಂಚಾಲಕರಾದ BJ ಬನ್ನಪ್ಪ, ಸಹ ಸಂಚಾಲಕರಾದ ಬಸವರಾಜ್ ಮುದ್ದರ್ಕಿ, ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಶಿವಶರಣ ಕುಂಬಾರ್, ನಗರ ಪ್ರಧಾನ ಕಾರ್ಯದರ್ಶಿ ಪ್ರಮೋದ್ ದುಮಾಳೆ, ನಗರ ಉಪಾಧ್ಯಕ್ಷರಾದ ನಾಗಪ್ಪ ರೋಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 2024ರ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಶ್ರೀ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಎನ್ನುವಂಥ ಒಂದು ಸಂಕಲ್ಪವನ್ನು ಈ ದೇಶದ 140 ಕೋಟಿ ಜನಸಂಖ್ಯೆಯ ಹೊಂದಿರುವಂಥ ಪ್ರತಿಯೊಬ್ಬರ ಒಂದು ಮಾನಸಿಕವಾಗಿ ಅವರ ಪರವಾಗಿ ಇವತ್ತಿನ ದಿವಸ ನರೇಂದ್ರ ಮೋದಿಯವರು ಇದ್ದುದರಿಂದ ಮತ್ತೆ ಅವರು ಪ್ರಧಾನಿ ಆಗಬೇಕೆನ್ನುವಂಥ ಅವರ ಕನಸನ್ನು ನನಸು ಮಾಡುವ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷ ಈಗಾಗಲೇ ರಾಷ್ಟ್ರಾದ್ಯಂತ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 370 ಸ್ಥಾನಗಳನ್ನು ಈ ಒಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಪಡೆದು NDA ಪರವಾಗಿ 400 ಅಬ್ಕೆ ಬಾರ್ 400 ಪಾರ್ ಅನ್ನುವಂಥ ಒಂದು ಗುರಿಯನ್ನು ಮುಟ್ಟುವ ಸಲುವಾಗಿ ನಮ್ಮ ರಾಷ್ಟ್ರ ಅಧ್ಯಕ್ಷರಾದಂಥ JP ನಡ್ಡಾ ಅವರು ಮತ್ತು ನಮ್ಮ ರಾಷ್ಟ್ರೀಯ ಹಿಂದುಳಿದ ವರ್ಗ ಮೋರ್ಚಾದ ಅಧ್ಯಕ್ಷರಾದಂಥ ಡಾಕ್ಟರ್ K. ಲಕ್ಷ್ಮಣ್ ಅವರು ಕೂಡ ಈ ಒಂದು ಪ್ರತಿಯೊಂದು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾ ಬಲಿಷ್ಠವಾಗಿದೆ. ಅದಕ್ಕೆ ಪೂರಕವಾಗಿ ಹಿಂದುಳಿದ ವರ್ಗ ಮೋರ್ಚಾ
ಕೆಲಸ ಮಾಡಿ ಆ ಒಂದು ಗುರಿಗೆ ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಮೋರ್ಚಾಕ್ಕೆ ಮತ್ತು ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಾಮಾಜಿಕ ಮತ್ತು ಯುವ ಸಮ್ಮೇಳನಗಳ ಮೂಲಕ ಇವತ್ತು ಹಿಂದುಳಿದ ವರ್ಗ ಆ ಸಮ್ಮೇಳನಗಳು ಮಾಡುವ ಮುಖಾಂತರ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಒಂದು ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರವರು ಮತ್ತು ನಮ್ಮ ಇನ್ನೋರ್ವ ರಾಜ್ಯಾಧ್ಯಕ್ಷರಾದಂಥ ನಮ್ಮ OBC ಮೋರ್ಚಾದ ರಘು ಕೌಟಿಲ್ಯ ಅವರು ಯಾವ ರೀತಿಯಾಗಿ ನಮ್ಮ ವಿಜೇಂದ್ರವರ ಸಂಕಲ್ಪ ಇದೆ 28ಕ್ಕೆ 28 ಸ್ಥಾನವನ್ನು ಕರ್ನಾಟಕದಲ್ಲಿ ಗೆಲ್ಲಬೇಕು ಎನ್ನುವಂಥ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ಪೂರಕವಾಗಿ ನಾವು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಇವತ್ತು ಸಕ್ರಿಯವಾಗಿ ಕೆಲಸ ಮಾಡಬೇಕು. ಸುಮಾರು 50%ಕ್ಕಿಂತ ಹೆಚ್ಚಿಗಿರುವಂಥ OBC ಮೋರ್ಚಾ ಈ ಒಂದು ಚುನಾವಣೆಗೆ ಶಕ್ತಿ ತುಂಬಬೇಕು ಅಂತ ತಿಳ್ಕೊಂಡು ಸಾಮಾಜಿಕ ಮತ್ತು ಯುವ ಸಮ್ಮೇಳನವನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರವಾರು 3 ಸಾಮಾಜಿಕ ಸಮ್ಮೇಳನ ಅಂದ್ರೆ ಈ ಹಿಂದುಳಿದ ವರ್ಗಗಳಲ್ಲಿ ಬರುವಂಥ ಜನಪ್ರತಿನಿಧಿಗಳಾಗಿರ್ಬೋದು, ಮುಖಂಡರಾಗಿರ್ಬೋದು, ಆಮೇಲೆ ಬುದ್ಧಿಜೀವಿಗಳಾಗಿರ್ಬೋದು, ಆಮೇಲೆ ಮಾಜಿ ಸೈನಿಕರಾಗಿರ್ಬೋದು ಅಥವಾ ಕೀ ವೋಟರ್ಸ್ ಆಗಿರ್ಬೋದು, ಇವರೆಲ್ಲರನ್ನು ಸೇರಿಕೊಂಡು ಕನಿಷ್ಠ 700ಕ್ಕಿಂತ ಕಡಿಮೆ ಇರಲಾರ್ದ ಸಂಖ್ಯೆ ಇರಲಾರ್ದಂಗೆ ಒಂದು ಸಾಮಾಜಿಕ ಸಮ್ಮೇಳನವನ್ನು ಮಾಡುವ ಮುಖಾಂತರ ಆ ಸಮ್ಮೇಳನದಲ್ಲಿ ಇವತ್ತು ಭಾರತ ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ ಯಾವ ರೀತಿಯಾದಂಥ ಸವಲತ್ತುಗಳು, ಯಾವ ರೀತಿಯಾದಂಥ ಯೋಜನೆಗಳು ನರೇಂದ್ರ ಮೋದಿಯವರು ನಮಗೆಲ್ಲ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಇವತ್ತು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಒಂದು ಕಾನ್ಸ್ಟಿಟ್ಯೂಷನಲ್ ಏನು ಒಂದು ಬಾಡಿ ಏನು ಮಾಡಿಕೊಟ್ಟಿದ್ದಾರೆ. ಅಂಥ ಬಾಡಿ ಆಗಿರ್ಬೋದು ಮತ್ತು ನಮಗೆ ನಮ್ಮ ಮಕ್ಕಳಿಗೆ ನೀಟ್ ಆಗಲಿ, MBBS ಆಗಲಿ, MD ಆಗಲಿ ಇಂಥ ಒಂದು ಪರೀಕ್ಷೆಯಲ್ಲಿ ಸುಮಾರು 27% ಮೀಸಲಾತಿ ಕೊಡುವ ಮುಖಾಂತರ ಸಾವಿರಾರು ನಮ್ಮ ಯುವಕ ಯುವತಿಯರು ಇಂಥ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಸೌಲಭ್ಯ ಪಡೆಯೋದ್ರ ಜೊತೆಗೆ ಇವತ್ತಿನ ದಿವಸ ಹಿಂದುಳಿದ ವರ್ಗ ಅಂದ್ರೆ ಇದು ಕಾಯಕ ಮಾಡುವಂಥ ಸಮಾಜ, ಇದು ಪ್ರೊಡಕ್ಟಿವ್ ಕಮ್ಯುನಿಟಿ. ಈ ಪ್ರೊಡಕ್ಟಿವ್ ಕಮ್ಯುನಿಟಿಗೆ PM ವಿಶ್ವಕರ್ಮ ಯೋಜನೆ ಅಂತ ತಿಳ್ಕೊಂಡು ಮಾಡಿ ಸುಮಾರು 18 ಏನು ಕಾಯಕ ಸಮುದಾಯಗಳು, ಕಂಬಾರ ಆಗಿರ್ಬೋದು, ಕುಂಬಾರ ಆಗಿರ್ಬೋದು, ಮೀನುಗಾರರಾಗಿರ್ಬೋದು, ಟೇಲರ್ ಆಗಿರ್ಬೋದು, ಈ ರೀತಿಯಾದಂಥ ಕುಲಕಸುಬುಗಳು ಹೊಂದಿರುವಂಥ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಏನು 77ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು 13,000 ಕೋಟಿ ರೂಪಾಯಿ ಈ ಒಂದು ಜನಾಂಗಕ್ಕೆ ನೀಡಿ. ಮಾರ್ಚ್ 11ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಪೀಠಾಧಿಪತಿಗಳು ಹಾಗೂ ಸ್ವಾಮಿಗಳ ರಾಜ್ಯ ಮಟ್ಟದ ಸಂಘಟನಾ ವೇದಿಕೆಯ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧಿಪತಿಗಳ ಮತ್ತು ಸ್ವಾಮೀಜಿಗಳ ರಾಜ್ಯ ಮಟ್ಟದ ಸಂಘಟನಾ ವೇದಿಕೆಯ ಉದ್ಘಾಟನಾ ಸಮಾರಂಭವು ಇದೇ ದಿನಾಂಕ 11ನೇ ಮಾರ್ಚ್ 2024ರ ಸೋಮವಾರದಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಈ ಸಮಾರಂಭದಲ್ಲಿ ವಿಶ್ವಕರ್ಮ ಸಮಾಜದ ಪರಮ ಪೂಜ್ಯರುಗಳು, ಹಿಂದುಳಿದ ವರ್ಗಗಳ ಸಮಾಜದ ಸ್ವಾಮಿಗಳು, ಸಂಸದರು, ಸಚಿವರು, ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ರಾಜಕೀಯ ಮುಖಂಡರುಗಳು, ಸಮಾಜದ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸಮಾಜದ ಹಿರಿಯರು, ಮಹಿಳೆಯರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರಾದ ಮಹಾಸಭಾದ ರಾಜ್ಯಾಧ್ಯಕ್ಷರಾದ KP ನಂಜುಂಡಿ ವಿಶ್ವಕರ್ಮರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ರಾಜ್ಯ ಮತ್ತು ಜಿಲ್ಲೆಗಳ ಸಮಸ್ತ ವಿಶ್ವಕರ್ಮ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಪರಮ ಪೂಜ್ಯ ಶ್ರೀ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಿಗಿ ಮಠ ಇವರು ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಲೋಹಿತ್ ವೈ ವಿಶ್ವಕರ್ಮ ಕಲ್ಲೂರ್, ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳ ಉಸ್ತುವಾರಿ ಅಶೋಕ್ S ಪೊದ್ದಾರ್, ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಕಮಲಾಕರ್ ವಿಶ್ವಕರ್ಮ ಅರಣಕಲ್, ಕಲಬುರಗಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಚಿತ್ರಲೇಖಾ ಟೆಂಗಳಿಕರ್, ಕಲಬುರಗಿ ಜಿಲ್ಲಾ ವಿಶ್ವಕರ್ಮ ಮರ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘದ ಹನುಮಂತರಾವ್ ವಿಶ್ವಕರ್ಮ ರಾಜಾಪುರ್, ಗೌರವ ಅಧ್ಯಕ್ಷರಾದ ಈರಣ್ಣ ಮುತ್ಯ ಕಣಮಸ್ಕರ್, ಕೋಶಾಧ್ಯಕ್ಷರಾದ ವಿಶ್ವಂಬರ ವಿಶ್ವಕರ್ಮ, ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ್ ಸುತಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ರಾಜಕೀಯ ಸವಲತ್ತುಗಳಿಗಾಗಿ ಅನೇಕ ಸಮಾಜದ ಪೂಜ್ಯರು ಉಪವಾಸ, ಸತ್ಯಾಗ್ರಹ, 106 ಕಿಲೋಮೀಟರ್ಗಳ ಪಾದಯಾತ್ರೆ ಹಾಗೂ ಹಲವು ಹೋರಾಟಗಳ ಮುಖಾಂತರ ಸಮಾಜವನ್ನು ಸರ್ವತೋಮುಖಿಗಳಿಗೆ ನಿಟ್ಟಿನಲ್ಲಿ ಅವರು ಗಮನ ಸೆಳೆದಿದ್ದಾರೆ.
ಇದೆಲ್ಲವನ್ನು ಗಹನವಾಗಿ ಗಮನಿಸಿದಂಥ ಬೇರೆ ಸಮಾಜದ ಸ್ವಾಮೀಜಿಗಳ ಒಡನಾಡಿ ಇಟ್ಕೊಂಡಂಥ ನಮ್ಮ ಸ್ವಾಮೀಜಿಯವರು ಸಹ ಸಂಘಟನೆಯನ್ನು ಪ್ರಾರಂಭಿಸಲು ಬಯಸಿದ್ದೇವೆ. ನಾನು ಸ್ವಾಮೀಜಿಯವರ ಪರವಾಗಿ ಮಾತಾಡ್ತಾ ಇದ್ದೇನೆ. ಸಮಾಜದಲ್ಲಿ ಸಂಘಟನೆಯನ್ನು ಬಹಳಷ್ಟಿದ್ದು ಸಮಾಜದ ಅಭಿವೃದ್ಧಿಗಾಗಿ ಅವಿರತ ಪ್ರಯತ್ನ ನಡೆಸ್ತಾ ಇದ್ದೇವೆ. ಅವುಗಳಲ್ಲಿ ಪ್ರಮುಖವಾಗಿ ವಿಶ್ವಕರ್ಮ ಸಮಾಜವನ್ನು ರಾಜ್ಯ ಮಟ್ಟದಲ್ಲಿ ಬೆಳೆಸಿ ಅದರ ಸಂಸ್ಥಾಪಕರಾಗಿರುವಂಥ ಸನ್ಮಾನ್ಯ KP ನಂಜುಂಡಿಯವರು ಅವರು ನಮ್ಮ ನಾಯಕರು ಅನ್ನೋದು ಹೇಳೋದಕ್ಕೆ ನಾನು ಅತ್ಯಂತ ಹೆಮ್ಮೆಯ ವಿಷಯವನ್ನು ಹೇಳ್ತಾ ಇದ್ದೇನೆ. ಅವರ ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಅಪಾರವಾಗಿವೆ. ಅವುಗಳಲ್ಲಿ ವಿಶೇಷವಾಗಿ ವಿಶ್ವಕರ್ಮ ಜಯಂತ್ಯೋತ್ಸವ, ಅಮರಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಮರಣಾ ದಿನಾಚರಣೆ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ST ಮೀಸಲಾತಿ ಹೋರಾಟದ ಪೂರ್ವಕವಾಗಿ ಕರ್ನಾಟಕ ಘನ ಸರ್ಕಾರದ ವತಿಯಿಂದ ಕುಲಶಾಸ್ತ್ರ ಅಧ್ಯಯನ ನಡೀತಾ ಇದೆ. ಹಾಗಾಗಿ ಇದರ ನಡುವೆ ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಅಧಿವೇಶನದಲ್ಲಿ ಸನ್ಮಾನ್ಯ KP ನಂಜುಂಡಿಯವರು ವಿಶ್ವಕರ್ಮ ಸಮಾಜದ ಜನಾಂಗದಲ್ಲಿರುವಂಥವ್ರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಜಗತ್ತೇ ಭಾರತದ ಕಡೆ ಎದುರು ನೋಡುವಂಥ ಸಂದರ್ಭ ರಾಮಲೀಲಾನ ಪ್ರತಿಷ್ಠಾಪನೆ. ಆ ರಾಮಲೀಲಾನನ್ನು ನಿರ್ಮಾಣ ಮಾಡಿದಂಥ ಅರುಣ್ ಯೋಗಿರಾಜರವರನ್ನು ನೀವೆಲ್ಲರೂ ವಿಶ್ವಕರ್ಮರ ಒಂದು ಹೆಮ್ಮೆ ಪುತ್ರ. ಈ ವಿಷಯವನ್ನು ನಾನು ಹೇಳ್ತಾ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಮೂರ್ತಿನ ಕೆತ್ತೀವಿ, ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋತಾನೆ ನಮ್ಮ ಕೆಲಸ. ಅದಾದಮೇಲೆ ನಾವು ಗರ್ಭಗುಡಿಯಲ್ಲಿ ಹೋಗಲ್ಲ, ನಮ್ಮನ್ನು ಹೊರಗಿಡ್ತಾರೆ. ಇದೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡು ನಾವೇನು ಮಾಡಿದೀವಿ ಅಂದರೆ ಮಾನ್ಯ KP ನಂಜುಂಡಿ ಸರ್ ಅವರು ಈ ಮುಜರಾಯಿ ಖಾತೆಯಲ್ಲಿ ಬರುವಂಥ ದತ್ತಿ ಖಾತೆಯಲ್ಲಿ ಬರುವಂಥ ಎಲ್ಲ ಗುಡಿಗುರುಗಳಲ್ಲಿ ಅದರಲ್ಲಿರುವಂಥ ಏನು ಆಡಳಿತ ಮಂಡಳಿದೆಲ್ಲ ಈ ಆಡಳಿತ ಮಂಡಳದಲ್ಲಿ ವಿಶ್ವಕರ್ಮರಿಗೆ ಒಬ್ಬರು ಕಂಪಲ್ಸರಿ ಆಗಿ ಇರಬೇಕನ್ನೋಂಥ ಒಂದು ಮೊನ್ನೆ ಅಧಿವೇಶನದಲ್ಲಿ ಪಾಸ್ ಆಗಿದೆ. ಇದರ ಜೊತೆಗೆ ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಇದರ ಜೊತೆಗೆ ನಾವು ಈಗ ದತ್ತಿ ಇಲಾಖೆಯಲ್ಲಿ ನಾವು ಹೇಳಿದ ದತ್ತಿ ಇಲಾಖೆ ಮತ್ತು ಇದರಲ್ಲಿ ಬರುವಂಥ ಗುಡಿಗುಂಡಗಳಲ್ಲಿ ನಾವು ಪ್ರವೇಶವನ್ನು ನಾವು ಆಡಳಿತ ಮಂಡಳಿಯಲ್ಲಿ ಪ್ರವೇಶ ಮಾಡಿದ್ದೇವೆ. ಇದರ ಹೆಗ್ಗಳಿಕೆ ಸನ್ಮಾನ್ಯ KP ನಂಜುಂಡಿ ಸಲ್ತಾ ಇದೆ. ಇದರ ಜೊತೆಗೆ ನಮ್ಮಲ್ಲಿರುವಂಥ ಮಠಮಾನ್ಯಗಳು ಸಿರ್ಸಂಗಿ ಕಾಳಿಕಾದೇವಿ ಗುಡಿ ಆಗಿರ್ಬೋದು, ಹಿಂದೂ ಮುಸ್ಲಿಮರ ಐಕ್ಯತೆ ದೇವತೆಯಾದಂಥ ಮೌನೇಶ್ವರ ತಿಂತಿಳಿ ಮೌನೇಶ್ವರ ಇವೆಲ್ಲ ಗುಡಿಗುಂಡಾರುಗಳು ನಮ್ಮ ಸ್ಥಿತಿ ಯಾವ ಥರ ಇದೆ ಅಲ್ಲ, ನಮ್ಮ ಸಮಾಜ ಸ್ಥಿತಿ ಯಾವ ಹೀನಾದ ಸ್ಥಿತಿ ಇಲ್ಲ, ನಮ್ಮ ಗುಡಿಗುಂಡಾರು ಅದೇ ಥರ ಇದೆ. ಇದಕ್ಕೆ ಪ್ರಾಧಿಕಾರ ಮಾಡಬೇಕನ್ನಂಥ ಹೋರಾಟ ಸಹಿತ ನಮ್ಮ KP ನಂಜುಂಡಿ ಅವರು ಮುಂದುವರಿಸ್ತಾ ಇದ್ದಾರೆ. ಇದರ ಜೊತೆಗೆ ಸಮಾಜ ಮತ್ತು ಸ್ವಾಮೀಜಿಯವರು ಇವರು ಒಂದೇ ನಾಣ್ಯದ ಎರಡು ಮುಖ ಅನ್ನೋದು ಬದಲು ನಾವೇನು ಮಾಡ್ತಾ ಇದ್ದೇವೆ, ನಾವೇನು ರೈಲ್ವೆ ಟ್ರ್ಯಾಕ್ ಅಂತೀವಲ್ಲ, ರೈಲ್ವೆ ಟ್ರ್ಯಾಕ್ ಥರ ಸಮಾಜವನ್ನು ಮತ್ತು ಧರ್ಮವನ್ನು ಬೆಳೆಸುವ ನಿಟ್ಟಿನಲ್ಲಿ ಈಗ ನೂತನವಾಗಿ ಹುಟ್ಟು ಹಾಕ್ತಾ ಇರುವಂಥ ವಿಶ್ವಕರ್ಮ ಪೀಠಾಧಿಪತಿ ಮತ್ತು ಸ್ವಾಮೀಜಿಗಳ ಇದೊಂದು ಸಂಘ ಇದೆ. ಈ ಸಂಘದ ಉದ್ಘಾಟನೆ ಈಗ ಬರುವಂಥ ನಾವು 11/3/2024 ಖ್ಯಾತ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ. ತಮ್ಮೆಲ್ಲರ ಮಾಧ್ಯಮ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನಾನು ಕಲಬುರಗಿ ಜಿಲ್ಲೆಯ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಜಿಲ್ಲೆಯ ಮೂಲೆಯಿಂದ ಜನ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ನಾವು ಆಮಂತ್ರಿಸಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋರಿದ್ದಾರೆ. ತಮ್ಮೆಲ್ಲರ ಪತ್ರ ಮಾಧ್ಯಮ ಮುಖಾಂತರ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಮೆರಗನ್ನು ಕೊಡಬೇಕು, ಪ್ರಚಾರಕ್ಕೆ ತಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲುವಂತ ಹೇಳಿ ನಾನು ಮಾತು ವಿರಾಮ ಕೊಡ್ತೇನೆ. ನಾಳೆ ಬರುವ 11ನೇ ತಾರೀಕದಂದು SM ಪಂಡಿತ್ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧಿಪತಿಗಳು ಮತ್ತು ಸ್ವಾಮೀಜಿಗಳ ಸಂಘಟನಾ ವೇದಿಕೆ ಉದ್ಘಾಟನೆ ಆಗ್ತಾ ಇದೆ. ಆ ಉದ್ಘಾಟನೆಗೆ ಈ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂಥ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂಥ KP ನಂಜುಂಡಿ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ವಿಶ್ವಕರ್ಮ ಸಮಾಜದ ಅನೇಕ ಜನ ಪೂಜ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶ್ವಕರ್ಮ ಸಮಾಜ ಅಲ್ಲದೆ ಹಿಂದುಳಿದ ವರ್ಗದ ಪೂಜ್ಯರುಗಳು ಕೂಡ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಆಶೀರ್ವಾದ ಮಾಡೋಕ್ಕೆ ಅವರುಗಳು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ನಿಮ್ಮಗಳ ಮುಖಾಂತರ ನಾನು ಕಲಬುರಗಿ ಜಿಲ್ಲೆಯ ಜನತೆಗೆ ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಕೇಳಿಕೊಳ್ಳೋದಿಷ್ಟೇ, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಿಶ್ವಕರ್ಮ ಕುಲ ಬಾಂಧವರು ಆಗಮಿಸ್ತಾ ಇದ್ದಾರೆ. ತಾವುಗಳು ಕೂಡ ಈ ಜಿಲ್ಲೆಯ ವಿಶ್ವಕರ್ಮ ಕುಲ ಬಾಂಧವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹಿರಿಯರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರನ್ನೂ ಕರೆದುಕೊಂಡು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಕೇಳಿಕೊಳ್ಳೋದ್ರ ಜೊತೆಗೆ ಈಗಾಗಲೇ ಈ ಒಂದು ಸಂಘಟನಾ ವಿಷಯವನ್ನು ಇಟ್ಟುಕೊಂಡು ನಮ್ಮ ಅಶೋಕ್ ಪದ್ದರ್ ಅವರು ಮಾತನಾಡಿದ್ದಾರೆ. ತಮ್ಮೆಲ್ಲರ ಗಮನಕ್ಕಿರುವ ಹಾಗೆ ರಾಜ್ಯದಲ್ಲಿ 25 ವರ್ಷಗಳಿಂದ ನಿರಂತರವಾಗಿ ವಿಶ್ವಕರ್ಮ ಸಮಾಜಕ್ಕೋಸ್ಕರ ಅವಿರತ ಪ್ರಯತ್ನ, ನಿರಂತರವಾದ ಸಂಘಟನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ KP ನಂಜುಂಡಿ ಅವರು ಮಾಡ್ತಾ ಬಂದಿದ್ದಾರೆ.
ಇವತ್ತು ವಿಶ್ವಕರ್ಮ ಸಮಾಜ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ವಿಚಾರ ಮಾಡಿದರೆ ಅಪಾರವಾಗಿರ್ತಕ್ಕಂಥದ್ದು. ಅಪಾರ ಅನ್ನೋ ಶಬ್ದ ಯಾಕೆ ಬಳಸ್ತೀನಿ ಅಂತಂದರೆ, ಭಾರತ ಅಂದರೆ ಹಿಂದೂ ಸನಾತನ ಧರ್ಮ ಅಂತಕ್ಕಂಥ ಬಹುಸಂಖ್ಯೆಯ ಜನಸಂಖ್ಯೆಯ ಒಂದು ಏನು ಅವರೆಲ್ಲರ ಮುಖ್ಯ ಸಂಕಲ್ಪ ಅಂದರೆ ಹಿಂದೂ ಸನಾತನ ಧರ್ಮ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಧರ್ಮವನ್ನು ಈ ಬುನಾದಿ ಹಾಕುವ ಮುಖಾಂತರ ಕಟ್ಟಿಕೊಂಡು ಅದನ್ನು ಬೆಳೆಸಿಕೊಂಡು ಬಂದಿರತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದರೆ ಅದು ಒಂದೇ ಒಂದು ಸಮಾಜ, ವಿಶ್ವಕರ್ಮ ಸಮಾಜ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದರೆ, ಇವತ್ತು ಗುಡಿ ಗುಂಡಾರಗಳು ಈ ದೇಶದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಬಿಂಬಿಸ್ತವೆ. ಅನೇಕ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಅನೇಕ ವಿಗ್ರಹಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಇವತ್ತು ಬಂಗಾರದ ಕೆಲಸ ಮಾಡುವ ಮುಖಾಂತರ ಮನೆಯಲ್ಲಿ ಲೌಕಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಮದುವೆ ಮುಂಜುವಿಗಳಲ್ಲಿಯೂ ಕೂಡ ವಿಶ್ವಕರ್ಮರು ಮಾಡಿಕೊಡುವ ಆಭರಣಗಳು ಬಹಳ ಧಾರ್ಮಿಕವಾಗಿ ಬೆಲೆಯನ್ನು ಕೊಡ್ತಾವೆ. ಇವತ್ತು ಮಾಂಗಲ್ಯ ಇವತ್ತು 2 ಜೀವಗಳನ್ನು ಬೆಳೆಸ್ತಕ್ಕಂಥ ಒಂದು ಆಭರಣ ಅಂದರೆ ಆ ರೀತಿಯ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಗಂಟೆ, ನಗಾರಿ, ಜಾಗಟೆಗಳು ಕೂಡ ಈ ಒಂದು ಕಂಚಿನ ಕೆಲಸ ಮಾಡ್ತಕ್ಕಂಥ ಒಂದು ವಿಶ್ವಕರ್ಮ ಸಮಾಜದ ಅಂಗವೇ. ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಜನ ನಾಯಕರುಗಳು ಮಾತನಾಡಬೇಕಾದ್ರೆ ಹೆಮ್ಮೆಯಿಂದ ಹೇಳ್ತಾರೆ, ಈ ದೇಶದ ಬೆನ್ನೆಲುಬು ರೈತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ದೇಶದ ಬೆನ್ನೆಲುಬಿಗೆ ಅವನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು, ರೈತನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಇವತ್ತು ಕಂಬಾರಕ್ಕೆ ಕೆಲಸವನ್ನು ಮಾಡಿಕೊಡುವ ಮುಖಾಂತರ ಮತ್ತು ಕಟ್ಟಿಗೆ ಕೆಲಸ ಮಾಡಿಕೊಡುವ ಮುಖಾಂತರ ರೈತನಿಗೆ ಬೇಕಾಗುವಂಥ ಬಿತ್ತುವ ಸಲಕರಣೆಗಳನ್ನು ಮಾಡಿಕೊಡುವುದರ ಮುಖಾಂತರ ಅಂದರೆ ಈ ದೇಶ ಅನೇಕ ಯುಗಗಳಿಂದಲೂ ಹಿಡಿದು ಈ ಕಲಿಯುಗದಲ್ಲಿಯೂ ಕೂಡ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡ್ಕೊಂಡು ಬರ್ಲಿಕ್ಕತ್ತದ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಎತ್ತರ ಮಟ್ಟಕ್ಕೆ ಈ ಹಿಂದೂ ಸನಾತನ ಧರ್ಮವನ್ನು ಇಟ್ಟಿದ್ದೀವಿ, ಆದರೆ ಅಷ್ಟೇ ಕೆಳಮಟ್ಟದಲ್ಲಿ ನಾನು ಬುನಾದಿ ಅಂತಕ್ಕಂಥ ಶಬ್ದವನ್ನು ಬಳಸಿದೆ. ನಾವು ಅಷ್ಟೇ ಅದಕ್ಕಿಂತಲೂ ಕೆಳಮಟ್ಟದಲ್ಲಿ ನಮ್ಮನ್ನು ಇಡುವಂಥ ನಾವು ಇವತ್ತು ಆ ಕೆಳಮಟ್ಟದಲ್ಲಿ ನಾವು ಇದ್ದೀವಿ. ಅದಕ್ಕೆ ನಮಗೆ ಸಾಮಾಜಿಕವಾಗಿರ್ತಕ್ಕಂಥ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಮತ್ತು ರಾಜಕೀಯವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಯಾವುದೇ ನ್ಯಾಯವನ್ನು ಯಾವ ಪಕ್ಷದವರು ಕೊಟ್ಟಿಲ್ಲ. ನಮ್ಮ ನಾಯಕರುಗಳನ್ನು ಬಳಸ್ಕೊಳ್ಳೋದೇ ಆಯಿತು, ಅನೇಕ ವರ್ಷಗಳನ್ನು ಬಳಸ್ಕೊಳ್ಳೋದು, ಆದರೆ ಯಾವುದೋ ಅಧಿಕಾರವನ್ನು ಕೊಡುವ ನಿಟ್ಟಿನಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗಲಿಲ್ಲ. ಇವತ್ತಿಗೂ ಕೂಡ ನಮ್ಮ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಅಂತ ಬಂದಾಗ ನಮ್ಮವರು ಎಲ್ಲಿ ಬಿಡಪ್ಪ ಇಷ್ಟಕ್ಕೆ ನೀನು ಓದೋದು ನಿಲ್ಲಿಸು, ಕೆಲಸ ಮಾಡ್ಲಿಕ್ಕೆ ನಿಂದ್ರು ಅಂತಕ್ಕಂಥ ಮಾತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕಡುಬಡವರು ಹೇಳುವಂಥ ನಿಟ್ಟಿನೊಳಗೆ ಬಂದುಬಿಟ್ಟದ. ಇವತ್ತು ಈ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು ನಮ್ಮ ಪರಿಸ್ಥಿತಿ ಏನದಪ್ಪ ಅಂತಂದ್ರೆ, ಇವತ್ತು ಒತ್ತುವ ಬಿತ್ತುವ ಮಾತಂತ ಹೇಳಿದೆ ನಾನು. ಅಂದ್ರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಇವತ್ತು ರೆಡಿಮೇಡ್ ಬರ್ಲಿಕ್ಕತ್ತವ. ಇವತ್ತು ಆಭರಣ ತಯಾರಿಕೆ ರೆಡಿಮೇಡ್ ಬಂದುಬಿಟ್ಟದ. ಪ್ರತಿಯೊಂದು ಕೂಡ ಈ ಒಂದು ರೆಡಿಮೇಡ್ ಬಂದಿರೋದ್ರಿಂದ ಈ ಸಮಾಜಗಳು ಇವತ್ತು ಇಲ್ಲಿ ಹಳ್ಳಿಗಳಿರ್ತಕ್ಕಂಥವ್ರು ಜಿಲ್ಲೆಗೆ ಬರೋದು, ಜಿಲ್ಲೆಯಿಂದ ಬೆಂಗಳೂರು ನಗರಕ್ಕೆ ಹೋಗೋದು, ಅಂದ್ರೆ ಗುಳೆ ಹೋಗ್ತಕ್ಕಂಥ ನಿಟ್ಟಿನೊಳಗೆ ಸಮಾಜ ಅತ್ಯಂತ ಬಡತನದಲ್ಲಿ ಉಳಿಯುವಂಥದಕ್ಕೆ ಕಾರಣ ಆಗ್ಲಿಕ್ಕತ್ತದ. ಇದನ್ನು ಸರಿಯಾಗಿ ಗಮನಿಸಿ ಈ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು. ಮಾರ್ಚ್ 14ರಂದು ಮನ್ರೇಗಾ ಹಕ್ಕೊತ್ತಾಯಗಳಿಗಾಗಿ ಆಗ್ರಹಿಸಿ ಸಂಸದರ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ಕೆ ನೀಲಾ ಅವರು ಹೇಳಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗುತ್ತಿರುವ ಸಮಸ್ಯೆಗಳು ಮತ್ತು 150 ದಿನಗಳ ಕೆಲಸದ ದಿನಗಳು ಸೃಷ್ಟಿಸುವಲ್ಲಿ ಮತ್ತು ಬಾಕಿ ಇರುವ ಮನ್ರೇಗಾ ಹಣವನ್ನು ಕೊಡುವಲ್ಲಿ ವಿಫಲವಾಗಿರುವ ನೀತಿಯನ್ನು ಖಂಡಿಸಿ ಮತ್ತು ಮನ್ರೇಗಾಕ್ಕೆ ಶೂನ್ಯ ಕೊಡುಗೆ ನೀಡಿರುವ ಸಂಸದರ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ಹೋರಾಟಗಾರ್ತಿ ಕೆ ನೀಲಾ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಕರ್ನಾಟಕ ಪ್ರಾಂತ ರೈತ ಸಂಘಟನೆ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆ ಮತ್ತು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಸಹಯೋಗದಲ್ಲಿ ಪ್ರತಿಭಟನಾ ಧರಣಿ ನಡೆಸಿ ಮಾರ್ಚ್ 14ರಂದು ಬೇಡಿಕೆ ಈಡೇರಿಸದಿದ್ದರೆ ಸಂಸದರ ಕಚೇರಿಯ ಮುಂದೆ ಅಂದು ಸಂಜೆ ಅಡುಗೆ ಮಾಡಿ ಊಟ ಮಾಡಿ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ತಿಳಿಸಿದರು. ಉದ್ಯೋಗ ಖಾತ್ರಿ ಯೋಜನೆಯ ಸಂದರ್ಭದಲ್ಲಿ ಮೃತಪಟ್ಟ ಕಾರ್ಮಿಕರಿಗೆ ಪರಿಹಾರ ಕೊಡಿಸುವಲ್ಲಿ ಹಾಲಿ ಸಂಸದರು ವಿಫಲರಾಗಿದ್ದಾರೆ. ಚುನಾವಣೆಯ ಸಂದರ್ಭ ಒದಗಿರುವುದರಿಂದ ಕೇವಲ ರೈಲು ಬಿಟ್ಟು ಪ್ರಚಾರ ಪಡೆಯುತ್ತಿರುವ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮನ್ರೇಗಾಕ್ಕೂ ತಮ್ಮ ಖದರ್ ತೋರಿಸಲಿ ಎಂದು ಕಿಡಿಕಾರಿದರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಮೀನಾಕ್ಷಿ ಬಾಳಿ, ಶರಣಬಸಪ್ಪ ಮಮಶೆಟ್ಟಿ, ಪದ್ಮಿನಿ ಕಿರಣಗಿ, ಮೇಘರಾಜ್ ಕಠಾರೆ ಉಪಸ್ಥಿತರಿದ್ದರು. ನಮ್ಮ MP ಅವರು ಒಂದು ಟ್ರೈನನ್ನು ಬಿಟ್ಟಿರೋದ್ರ ಬಗ್ಗೆ ದೊಡ್ಡ ಸುದ್ದಿಯನ್ನು ಮಾಡ್ಯಾರ. ಬಹುಶಃ ಇವತ್ತಿನಿಂದ ಆ ಟ್ರೈನು ಆರಂಭ ಆಗ್ತದೇನೋ. ಮಾರ್ಚ್ 12ರಿಂದ ನಾವನ್ನೋದು ಆಯಿತು, ನೀವು ರೈಲು ಬಿಡ್ರಿ, ಮತ್ತೇನಾದರೂ ಮಾಡ್ರಿ, ಆದ್ರೆ ಉದ್ಯೋಗ ಖಾತ್ರಿ ಕಾಯ್ದೆ ಸಂಬಂಧಪಟ್ಟಂಗ ನೀವೇನು ಜನರಿಗೆ ಕೆಲಸ ಸಿಗಲಾರ್ದಂಗೆ ಕೇಂದ್ರ ಸರ್ಕಾರದವರು ಮಾಡಿದ್ದೀರಿ. ಮೊದಲು ನೀವು ಜನರ ಬದುಕಿನ ಬಗ್ಗೆ ಮಾತಾಡ್ರಿ ಅಂತ ನಾವು
ಆಗ್ರಹ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.